ಜೈ ಸ್ನೇಹಿತರೆ, ವಿದ್ಯಾರ್ಥಿಗಳು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿಂತ ವಿದ್ಯಾರ್ಥಿಗಳು ಸೆಕೆಂಡ್ ಲಿಸ್ಟ್ ಬಗ್ಗೆ ಕೇಳತ್ತಿದ್ರಿ. ನಾ ಸೆಕೆಂಡ್ ಲಿಸ್ಟ್ ಬಗ್ಗೆ ಐತಿ 3 ಅಥವಾ 4 ದಿನ ಹಿಂದನೂ ಐತಿ ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ವಿಡಿಯೋ ಮಾಡಿ ಸೆಕೆಂಡ್ ಲಿಸ್ಟ್ ಅಂತ ಮೆನ್ಷನ್ ಮಾಡಿ ಆ ವಿಡಿಯೋದಾಗ ಡೇಟ್ ಹೇಳಿನ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು ಅಂತ ಹೇಳಿ ಆ ವಿಡಿಯೋ ಯಾರು ನೋಡಿರ್ತೀರಿ ಅವ್ರಿಗೆ ಗೊತ್ತಿರ್ತೈತಿ. ಮತ್ತು ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು ಅಂತ ಹೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಾನೆ, ನಿಮಗೆ ಎಲ್ಲರೂ ಕೂಡ ಗೊತ್ತಿರುವಂಗೆ ಏನೈತಿ, ಈಗ ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಏನು ಸೆಲೆಕ್ಟ್ ಆಗಿರ್ತಾರಲ್ಲ ವಿದ್ಯಾರ್ಥಿಗಳದ ಅವ್ದು ಏನು ನಡೀತೈತಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತೈತಿ. ಇವಾಗಂದ್ರೆ ಮಾರ್ಚ್ 23, 2026 ತನಕ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಈ ಬರೋ ಮಾರ್ಚ್ 23 ತನಕ ಐತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದಿರ್ತೈತಿ. ಅವ್ರದ್ದು ಆದಮೇಲೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ಅವ್ರದ್ದು ಪ್ರೊಸೆಸ್ ಏನಿರ್ತೈತಿ, ಜಾಯ್ನಿಂಗ್ ಲೆಟರ್ ಇದ್ದಿರ್ತೈತಿ, ಜಾಯ್ನಿಂಗ್ ಲೆಟರ್ ಬರ್ತೈತಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾರು ಕರೆಕ್ಟಾಗಿ ಕ್ಲಿಯರಾಗಿ ಸಬ್ಮಿಟ್ ಮಾಡಿ ಏನೈತಿ ಕ್ವಾಲಿಫೈ ಆಗಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಯಾರು ಕ್ವಾಲಿಫೈ ಹಾಕಿರಿ ಅವ್ರಿಗೆ ಮಾತ್ರ ಜಾಯ್ನಿಂಗ್ ಲೆಟರ್ ಅನ್ನೋದು ಇರ್ತೈತಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವೇನಾದ್ರೆ ರಿಜೆಕ್ಟ್ ಆದ್ರೆ ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಏನೈತಿ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ. ಮತ್ತು ಡೇಟ್ ಒಂದೊಂದು ವಿದ್ಯಾರ್ಥಿ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಅನ್ನತ್ತಿದ್ರಿ. ನಿಮಗೆ ಯಾವುದೇ ರೀತಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ದಿನ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಮಾರ್ಚ್ 23 ಲಾಸ್ಟ್ ಡೇಟ್ ಅಂದ್ರೆ ಮಾರ್ಚ್ 23 ಲಾಸ್ಟ್ ಡೇಟ್, ಮಾರ್ಚ್ 24 ಒಂದು ದಿನ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಈಗ ಎಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಆದಷ್ಟು ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸ್ಕೋರಿ. ನಿಮಗೆ ಏನೇ ಡೌಟ್ ಇತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ನಾ ಇಲ್ಲಂದ್ರೆ 4-5 ವಿಡಿಯೋ ಮಾಡಿ ತಿಳಿಸಿನ ಇಟ್ಟಿಟ 4 ನಿಮಿಷದ 5 ನಿಮಿಷದ ಹಿಂಗೇನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಡಿಯೋ ಮಾಡಿ ತಿಳಿಸಿನ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತೈತಿ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋದಾಗ ಹೇಳ್ಕೊತದನ್ನ ಕರೆಕ್ಟ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿರಿ ಅಂಥೇಳಿ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಏನೈತಿ ರಿಸಲ್ಟ್ ಮಾಡಿದ್ರೆ ಯಾವುದೇ ರೀತಿ ಎಕ್ಸ್ಕ್ಯೂಸ್ ಕೊಡೋಂಗಿಲ್ಲ, ಡೈರೆಕ್ಟ್ ರಿಸಲ್ಟ್ನ ಅವನೇನೈತಿ ನೆಕ್ಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿ ಹೊಳ್ಳಿ 1-2 ದಿನ ಬರೋದಾಕೈತಿ ಮತ್ತು ಫಸ್ಟ್ ಮೆರಿಟ್ ಲಿಸ್ಟ ಹಿಂಗೆ. ಅದಕ್ಕಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಐತಿ ಎಲ್ಲರೂ ಕೂಡ ಕರೆಕ್ಟ್ ಸಬ್ಮಿಟ್ ಮಾಡಿ ಕ್ವಾಲಿಫೈ ಆಗಿರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ. ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಕೇಳ್ತಿದ್ರಿ. ಸೆಕೆಂಡ್ ಮೆರಿಟ್ ಲಿಸ್ಟ್ ಎಕ್ಸೆಪ್ಟೆಡ್ ಯಾವಾಗ ಬರ್ಬೋದು ಅಂದ್ರೆ ಇಲ್ಲಿ ನೋಡಿರಿ ಮಾರ್ಚ್ 23. ಇವಾಗಂದ್ರೆ ಇದು ಮಾರ್ಚ್ 23 ತನಕ ಐತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಿರ್ತೈತಿ. ಇದಾದಮೇಲೆ ಜಾಯ್ನಿಂಗ್ ಲೆಟರ್ ಈಗ ಏನಂದ್ರೆ ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ದಾಗ ಏನೈತಿ ಜಾಯ್ನಿಂಗ್ ಲೆಟರ್ ಬರ್ತೈತಿ. ಅವ್ರಿಗೆ ಏಪ್ರಿಲ್ದಾಗ ಏನೈತಿ ಜಾಯ್ನಿಂಗ್ ಲೆಟರ್ ಬರ್ತೈತಿ. ಆ ಜಾಯ್ನಿಂಗ್ ಲೆಟರ್ ಒಳಗೆ ಪ್ಲೇಸ್ ಡೇಟ್ ಮತ್ತು ಏನೈತಿ ಎಲ್ಲಿ ಹೋಗಿ ನೀವು ವರ್ಕ್ ಎಲ್ಲಿ ಇರ್ತೈತಿ ಅದ್ರ ಬಗ್ಗೆ ಜಾಯ್ನಿಂಗ್ ಲೆಟರ್ದಾಗ ಇದ್ದಿರ್ತೈತಿ. ಅದೇನು ಬಡೀಗ ಈಗ ಮಾರ್ಚ್ ಈಗ 23 ಆದಮೇಲೆ ಏಪ್ರಿಲ್ದಾಗ ಜಾಯ್ನಿಂಗ್ ಲೆಟರ್ ಬರ್ತೈತಿ. ಇದಾದಮೇಲೆ ಏನೈತಿ ಮಾರ್ಚ್ 23 ಆದಮೇಲೆ ಈಗ ಎಷ್ಟು ದಿನ ಗ್ಯಾಪ್ ತೊಗೊಂಡು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ಬೋದಪ್ಪ ಅಂತಂದ್ರೆ 10 ಅಥವಾ 15 ದಿನ ಗ್ಯಾಪ್ ತೊಗೋತಾರೆ. 10 ಅಥವಾ 15 ದಿನ ಒಳಗೆ ಏನೈತಿ ಮತ್ತು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು, ಎಕ್ಸೆಪ್ಟೆಡ್ ಆಗಿ ಡೇಟ್ ಯಾವಾಗ ಬರ್ಬೋದು ಅಂದ್ರೆ ಇಲ್ಲಿ ನೋಡಿರಿ ಏಪ್ರಿಲ್ 10ರಿಂದ ಏಪ್ರಿಲ್ 6ರಿಂದ ಏಪ್ರಿಲ್ 10 ಈ ಡೇಟ್ ಒಳಗಾಗಿ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬರ್ತೈತಿ. ಎಕ್ಸೆಪ್ಟೆಡ್ ಆಗಿ ನನ್ನ ಪ್ರಕಾರ ಏಪ್ರಿಲ್ 6ರಿಂದ ಏಪ್ರಿಲ್ 10 ಈ ಡೇಟ್ ಒಳಗಾಗಿ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾಕಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ದವರು ಲೇಟ್ ಮಾಡಂಗಿಲ್ಲ. ಯಾಕಂದ್ರೆ ಈಗ ನೋಡ್ರಿ ಅಪ್ಲಿಕೇಶನ್ ಮುಗಿತು ರಿಸಲ್ಟ್ ಫಸ್ಟ್ ಮೆರಿಟ್ ಲಿಸ್ಟನ್ನು ಬಿಟ್ಟರು. ಮತ್ತೇನೈತಿ ಈಗ 23 ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದರೊಳಗೆ ಏನೈತಿ ಎಷ್ಟು ಮಂದಿ ಸೆಲೆಕ್ಟ್ ಆಗಿರ್ತಾರೆ. ನನ್ನ ಪ್ರಕಾರ 1028 ವೇಕೆನ್ಸಿ ಈ ಸಲ 1028 ವೇಕೆನ್ಸಿ ಕರ್ನಾಟಕದಲ್ಲಿ ಕಲ್ಪನೆ ಮಾಡ್ಯಾರ. ಅದರೊಳಗೆ ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ 1020 ವಿದ್ಯಾರ್ಥಿಗಳು ಮಾತ್ರ ಸೆಲೆಕ್ಟ್ ಮಾಡಿರ್ತಾರೆ. ಇನ್ನು ಅದರೊಳಗೆ 8 ವಿದ್ಯಾರ್ಥಿಗಳು ಬಾಕಿ ಉಳಿದ್ರು. ಇನ್ನು ಎಷ್ಟಂದ್ರೆ 8 ವಿದ್ಯಾರ್ಥಿಗಳು ಬಾಕಿ ಉಳಿದ್ರು. ಈಗ 1020 ವೇಕೆನ್ಸಿ ಒಳಗೆ ನನ್ನ ಅಂದಾಜು ಪ್ರಕಾರ ಎಷ್ಟು 300 ಅಥವಾ 400 ವಿದ್ಯಾರ್ಥಿಗಳು ಏನಂತ ಫಸ್ಟ್ ಕರೆಕ್ಟ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ ಕ್ವಾಲಿಫೈ ಆಕಾರ. 300 ಅಥವಾ 400 ವಿದ್ಯಾರ್ಥಿಗಳು ಏನೈತಿ ಫಸ್ಟ್ ಮೆರಿಟ್ ಲಿಸ್ಟ್ ಒಳಗೆ ಕ್ವಾಲಿಫೈ ಆಕಾರ. ಇನ್ನೇನು ಉಳಿತು ಇನ್ನು 700 800 ಏನೋ ವೇಕೆನ್ಸಿ ಕಡಿಮೆ ಉಳಿತಾವೆ. ಅವನೇ ಏನೈತಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನಾ ಈಗ ಹೇಳ್ತೀನಿ 3rd 4th 5th ಇಲ್ಲಿ ತರ ಲಿಸ್ಟ್ 100% ಬರತ್ತಾವ. ನೀವೇನು ವರಿ ಮಾಡ್ಕೋಬೇಡ್ರಿ. ಯಾಕಂದ್ರೆ ಡೇಟ್ಗಳನ್ನ ಹೇಳ್ಕೊತಕೊಂಡು ಏನೈತಿ ಈಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಟ್ಟರಂದ್ರೆ ಅವ್ರಿಗೂ ಕೂಡ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವ್ರಿಗೂ ಕೂಡ ಟೈಮ್ ಕೊಡ್ತಾರೆ. ಅವೆಲ್ಲ ಡೇಟ್ಗಳನ್ನ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಅಂದರೆ ಮತ್ತು ಈ ಫಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಮಾರ್ಚ್ 23 ಒಳಗಾಗಿ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ಕೋರಿ. ಯಾಕಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ಆಗ ಹೇಳಿನ ಡೇಟರು ಎಕ್ಸ್ಟೆಂಡ್ ಮಾಡೋಂಗಿಲ್ಲ. ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಈ ಸಲ ಹೇಳ್ತೀನಿ ಸೆಕೆಂಡ್ ಲಿಸ್ಟ್ 3rd ಲಿಸ್ಟ್ 4th ಲಿಸ್ಟ್ 5th 6th ಈ ಲಿಸ್ಟ್ ತನಕ ಏನೈತಿ ಮೆರಿಟ್ ಲಿಸ್ಟ್ ಬರತ್ತಾವ. ನಾ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ವಿಡಿಯೋ ಮಾಡಿ ತಿಳಿಸಿದ್ರೆ ನಿಮ್ಗೆ ಮೊಬೈಲ್ ನೋಟಿಫಿಕೇಶನ್ ಬರ್ತಿರ್ತೈತಿ. ಅದಕ್ಕಾಗಿ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡೈತ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.